ಪಾಪ ಮಮ್ಮಿ ಅಪ್ಪಾಜಿ ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕೆ ದೇವ್ರು ನನ್ನ ಜೀವನದಾಗ ಹಿಂಗೆಲ್ಲ ಮಾಡಕತ್ತಾನ? ರಮ್ಯಾ ಅವರೇ, ನಿಮಗೆ ಬೇಜಾರಾಗಿದೆ ಅಂತ ಗೊತ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಇದ್ಯಾವುದೂ ಬೇಕು ಅಂತ ಮಾಡಲಿಲ್ಲ. ಅಲ್ಲ, ಮೊನ್ನೆ ತಾನೇ ಹೊರಗೆ ಹೋಗಿದ್ವಿ ತಾನೇ, ಈಗ 1-2-3 ದಿನದಿಂದ. ಅವಾಗಾದರೂ ಹೇಳಬೇಕು ತಾನೇ. ಹೋಗ್ಲಿ, ಅಪ್ಪ ಅಮ್ಮನ ಹತ್ರ ಬೇಡ, ನನ್ನ ಹತ್ರ ಹೇಳಿದರೆ ನಾನೇ ಏನಾದರೂ ಮಾಡ್ತಿದ್ದೆ. ನೀವು ನನ್ನ ಹತ್ರನೂ ಮುಚ್ಚಿಟ್ರೆ. ಈಗ ಅವ್ಳಿಗೆ ಬಂದು ಹೇಳಿಲ್ಲ ಅಂದರೆ ನನಗೆ ಇದೇನೂ ಗೊತ್ತೇ ಆಗ್ತಿಲ್ಲ. ಹಂಗಂದ್ರೆ ನೀವು ಅವಳನ್ನೂ ಪ್ರೀತಿ ಮಾಡ್ತಿದ್ರಿ, ನನ್ನ ಮದುವೆ ಆಗ್ತಿದ್ರಾ? ಅಯ್ಯೋ, ಹಾಗಲ್ಲ. ಮತ್ತಿನ್ನೇನು ರೀ, ನೀವು ನಿಮ್ಮ ಅಮ್ಮಗೆ ಬೇಜಾರಾಗತ್ತಂತಂದು ಪ್ರೀತಿಸಿರೋ ಹುಡುಗಿನ ಬಿಟ್ಟು ನನ್ನ ಮದುವೆ ಆದ್ರೆ ನಾವಿಬ್ಬರು ಹೆಂಗೆ ಖುಷಿಯಾಗಿರೋಕತ್ತಿ? ಆ ಹುಡುಗಿ ನೋಡಿದರೆ ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಕತ್ತಾಳ. ಈಗ ನೋಡಿದರೆ ನಿಯತ್ತಾಗಿರೋ ಹುಡುಗಿಯರು ಸಿಗೋದ ಕಷ್ಟ. ಅಂಥದ್ರಲ್ಲಿ ಹುಡುಗಿಗೆ ಅಪ್ಪ ಅಮ್ಮ ಯಾರೂ ಇಲ್ಲಂತೆ, ನೀವೇ ಎಲ್ಲ ಅಂತಂದು ಅವಳಿಗೆ ತಿಳ್ಕೊಂಡಾಳ. ನಿಮ್ಮನ್ನು ಬಿಟ್ಟರೆ ಇನ್ಯಾರನ್ನೂ ಮದುವೆ ಆಗಲ್ಲ ಅಂತಲೂ ಹುಡುಗಿ ನನ್ನ ಎದುರಿಗೆ ಹೇಳ. ಅಂಥದ್ರಲ್ಲಿ ಅಂಥ ಹುಡುಗಿಗೆ ಇಷ್ಟು ದಿನ ಪ್ರೀತಿ ಮಾಡಿ ನೀವು ಈಗ ಒಮ್ಮಟ್ಟಿಗೆ ನಾನು ಬೇರೆ ಹುಡುಗಿನ ಮದುವೆ ಹಾಕಲ್ಲ ಅಂದರೆ ಹೆಂಗೆ ಆಗಬಾರ್ದು? ಬರೀ ನೀವು ನಿಮ್ಮ ಕಷ್ಟ ಅಷ್ಟೇ ಹೇಳ್ಕೊಂಡ್ರೆ ಹುಡುಗಿಯರ ಕಷ್ಟನ ಅರ್ಥ ಮಾಡ್ಕೋಬೇಕಲ್ಲ. ಅದಕ್ಕೆ ಮಗ ಎಷ್ಟು ಸರಿ ಹೇಳೀನಿ ಮತ್ತು ಆ ರಮ್ಯ ವಿಷಯನ ತೆಗಿತಾಳೆ. ಅವಳು ಎಂಥವಳು ಅಂತ ನನಗೆ ಗೊತ್ತು. ಇಷ್ಟು ದಿನ ನೋಡಿ ನನಗೆ ಗೊತ್ತಿಲ್ಲ. ಇವ್ರು 1-2-3 ಸರಿ ಅಲ್ಲಿ ರೋಡ್ನಾಗ ಸಿಕ್ಕಾಗ ಮನೆಗೆ ಬಂದು ಹೋಗೋದಿಗೆ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಬಿಟ್ಟಾರೆ ಅನ್ನಿಸ್ತತಿ. ಮತ್ತು ಮನೆಯಿಂದ ಹೊರಗೆ ಬರೋದು ಚೆನ್ನಾಗಬಾರ್ದು. ಇಲ್ಲಾಂದ್ರೂ ಬರೀ ಅದ ವಿಷಯನ ಮಾತಾಡ್ಕೊಂತ ಕುಂದಿರ್ತಿದ್ರು. ಸ್ವಲ್ಪ ಹೊತ್ತು ಗುಡಿಯಾಗ ಕೂತ್ಕೊಂಡು ಹೋಗ್ಕೊನಿ. ಅದಕ್ಕೆಮ್ಮ ಆ ರಮ್ಯ ವಿಷಯ ತೆಗೆದು ನನ್ನ ಮೂಡೆಲ್ಲ ಹಾಳಾಗಂಗೆ ಮಾಡಿಬಿಟ್ರು. ಇಲ್ಲ, ನಾನು ಅವಳಿಗೆ ಮೋಸ ಮಾಡಬೇಕು ಅಥವಾ ಕೈ ಬಿಡಬೇಕು ಅಂತ ಹಿಂಗೆ ಮಾಡಲಿಲ್ಲ. ನಾನೇನು ಅವಳು ಮರೆತು ಖುಷಿಯಾಗಿ ಇರೋಕೆ ಆಗೋದೇ ಇಲ್ಲ. ಯಾಕಂದ್ರೆ ನಾನು ಅವಳನ್ನ ಎಷ್ಟು ಪ್ರೀತಿಸ್ತಾಳೆ ಅದಕ್ಕಿಂತ ಜಾಸ್ತಿ ಪ್ರೀತಿಸಕತ್ತೀನಿ. ಆದ್ರೆ ಪರಿಸ್ಥಿತಿ ನಮ್ಮ ಅಪ್ಪ ಸಡನ್ನಾಗಿ ಹೋಗ್ಬಿಟ್ರು. ಅದರಿಂದ ಇನ್ನು ನಮ್ಮಮ್ಮ ಆ ನೋವಿಂದನೇ ಹೊರಗೆ ಬರೋಕ್ಕಾಗತ್ತಿಲ್ಲ. ಅಂಥದ್ರಾಗ ಈಗ ಅವರು ಇಷ್ಟಪಟ್ಟು ಒಂದು ಹುಡುಗಿನ ನೋಡ್ಯಾರ. ಈ ಸಿಚುವೇಶನಲ್ಲೂ ನಾನು ಅವ್ರಿಗೆ ಬೇಜಾರು ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅಂತಂದು ಸುಮ್ಮನಾದೆ. ಆದರೆ ಅವಳು ಒಬ್ಳು ಹುಡುಗಿಯಾಗಿ ತನ್ನ ಪ್ರೀತಿ ಉಳಿಸ್ಕೊಳಕ್ಕೆ ಒಂದು ಸ್ವಲ್ಪ ಭಯ ಪಡ್ಲಾರ್ದೇ ನಿಮ್ಮ ಹತ್ರ ಬಂದು ಎಲ್ಲ ವಿಷಯ ಹೇಳಿ ನಾನು ಪ್ರೀತಿ ಪಡ್ಕೋಬೇಕಂತ ಅಷ್ಟು ಕಾಯಕತ್ತಾಳ ಅಂದಮೇಲೆ ನಾನು ಸುಮ್ಮನೆ ಇದ್ರೆ ಅದು ಸರಿ ಅನ್ಸಂಗಿಲ್ಲ. ಅದಕ್ಕೆ ನಮ್ಮಮ್ಮನ ಹತ್ರ ಮಾತಾಡಿದೆ. ನಮ್ಮಮ್ಮ ಅಂದರು, ನಿಮ್ಮಪ್ಪ ಅಂತರೂ ಹೋದ್ರಪ್ಪ, ನಿನ್ನ ಖುಷಿಗೆ ನಾನು ಯಾಕೆ ಅಡ್ಡಿ ಮಾಡಲಿ? ಜೀವನ ಪೂರ್ತಿ ನೀನು ಅವ್ರ ಜೊತೆಗಿರೋದು. ನಿನಗೆ ಯಾವ ಇಷ್ಟ ಅಕ್ಕಾರೋ ಅವ್ರನ್ನ ಮದುವೆ ಆಗು, ಯಾರನ್ನ ಪ್ರೀತಿಸಕತ್ತಿಯಲ್ಲ ಅವ್ರನ್ನ ಮದುವೆ ಆಗು. ಆದ್ರೆ ಮನೆಗೆ ಮೊನ್ನೆ ಹೋಗಿ ನೋಡ್ಕೊಂಬಂದವಲ್ಲಪ್ಪ, ಅವ್ರಿಗೆ ಮುಖ ತೋರ್ಸಕ್ಕಂತೂ ನನಗಂತೂ ಇಷ್ಟ ಇಲ್ಲ. ನೀನು ನನ್ನ ಹತ್ರ ಏನಾದರೂ ಹೇಳಬೇಕಾಗಿತ್ತು. ನೀನು ಮುಂಚೆನೇ ಏನೂ ಹೇಳಲಿಲ್ಲ. ಹಂಗೆ ಹೋಗಿ ಬಂದು ಫಿಕ್ಸ್ ಮಾಡಿದ ಮ್ಯಾಗ ಹಂಗೆ ಮಾಡೋದು ಸರಿ ಅನ್ಸಂಗಿಲ್ಲ. ನಾನಂತೂ ಬರೋಂಗಿಲ್ಲಪ್ಪ, ಅದೇನು ಮಾತಾಡ್ಕೊಂಬರ್ತೀನಿ, ನಾನು ಮಾತಾಡು ಅಂತ ಹೇಳಿದರು. ಮನೆಗೆ ಹೋಗಿ ಬಂದೆ. ಅಂಕಲ್ ಆಂಟಿ ಹತ್ರ ಎಲ್ಲ ಮಾತಾಡಿದೆ. ಅವರು ಸ್ವಲ್ಪ ಬೇಜಾರಾದರು. ಆಮೇಲೆ ಇರಲಿ ಬಿಡಪ್ಪ, ಪರಿಸ್ಥಿತಿ ಎಲ್ಲರನ್ನೂ ಹಂಗೆ ಕೆಟ್ಟರ್ನಾಗಿ ಮಾಡಿಬಿಡ್ತೈತಿ. ನೀನು ಪ್ರೀತಿಸಿರೋ ಹುಡುಗಿನ ಮದುವೆಯಾಗಿ ಸುಖವಾಗಿರು ಅಂತಂದು ಅಂದರು. ನಾನು ಮೇನ್ ಅವ್ರಿಗಿಂತ ನಿಮ್ಮ ಹತ್ರ ಕ್ಷಮೆ ಕೇಳಬೇಕಾಗಿತ್ತು. ಅದಕ್ಕೆ ಇಲ್ಲಿಗೆ ಬಂದೆ. ದಯವಿಟ್ಟು ಆ ಥರ ನನ್ನ ಕ್ಷಮಿಸ್ಬಿಡ್ರಿ. ರಮ್ಯಾ ಅಲ್ವಾಕಿ ಯಾರೋ ಹುಡುಗನ ಜೊತೆ ಮಾತಾಡಕತ್ತಾಳ. ಮೋಸ್ಟ್ಲಿ ಅವಳು ಮದುವೆ ಆಗೋ ಹುಡುಗ ಅನ್ನಿಸ್ತೈತಿ. ಅದಕ್ಕೆ ಅಂದ್ರಲ್ಲ ಫಿಕ್ಸ್ ಆಗೈತಿ ಅಂತ ಅಂದ ಅವನೇ ಇರ್ಬೋದು. ಏನೋ ಮಾತಾಡಕತ್ತಾರ, ಕೇಳ್ಸಕತ್ತಿಲ್ಲ. ಹೋಗ್ಬಿಡು, ಅವ್ರು ಏನು ಮಾತಾಡ್ಕೊಂಡ್ರು ನನಗೇನು. ನನ್ನ ಜೀವದಾಗಂತೂ ರಮ್ಯಾ ಅಂತ ಅನ್ನೋದು ಒಂದು ಮುಗಿದು ಅಧ್ಯಾಯ ಅಷ್ಟೆ. ಇನ್ನೇನು ಮಾತಾಡ್ತಿರ್ತಾರೆ? ಮದುವೆ ಬಗ್ಗೆ, ಮದುವೆ ಮುಂದಿನ ಜೀವನದ ಬಗ್ಗೆ ಮಾತಾಡ್ತಿರ್ತಾರೆ. ಆದರೂ ರಮ್ಯಾ ಹಿಂಗೆ ಮಾಡ್ತಾಳನ್ನ ಅಂದ್ಕೊಂಡಿದ್ದು. ಅವಳ ಮ್ಯಾಗ ಎಷ್ಟು ಕೋಪ ಆಯಿತು, ಅಷ್ಟೇ ನೋವು ಆಯ್ತು ನನ್ನ ಮನಸ್ಸಿನಾಗ. ಅವಳನ್ನ ನಾನು ಪ್ರೀತಿಸಿದ ಮೊದಲನೇ ಹುಡುಗಿ ಅವಳು ಅರ್ಥ ಮಾಡ್ಕೋಬೇಕಾಗಿತ್ತು. ಹೋಗ್ಬಿಡು, ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದಕ್ಕಿಂತ ನಾನು ಹೋಗೋದೇ ಚಲೋ ಆಯ್ತು. ಇನ್ನು ಅದಕ್ಕೆ ಅಮ್ಮ ಇವಳ ಬಗ್ಗೆ ಮಾತಾಡೋದಕ್ಕೆ ಬೇಜಾರು ಮಾಡ್ಕೊಂಡು ಇಲ್ಲಿಗೆ ಬಂದರೆ ಇಲ್ಲಿ ಇವಳು ನೋಡಿ ಅದಕ್ಕೆ ಇನ್ನೂ ಭಾಳ ಬೇಜಾರಾಗತೈತಿ. ಬರೀ ಇವಳನ್ನ ಅಷ್ಟ ನೋಡಿದರೆ ಅಷ್ಟು ಬೇಜಾರಾಗುತ್ತೆ ಇಲ್ಲ ಗೊತ್ತಿಲ್ಲ. ಆದರೆ ನಾನು ಪ್ರೀತಿಸಿರೋ ಹುಡುಗಿನ ಬೇರೆ ಹುಡುಗನ ಜೊತೆ ನೋಡೋಕೆ ಭಾಳ ಹಿಂಸೆ ಆಕತಿ. ಸರಿ, ಹೋಗಲಿ ಬಿಡಿ. ಹೆಂಗಿದ್ರು ಹುಡುಗಿನ ನಿಮ್ಮಮ್ಮ ಒಪ್ಕೊಂಡಾರಂದ್ರಲ್ಲ, ಮದುವೆ ಖುಷಿಯಾಗಿರಿ. ಎಲ್ರಿಗೂ ಪ್ರೀತಿ ಮಾಡಿದವ್ರನ್ನ ಮದುವೆ ಆಗೋ ಅದೃಷ್ಟ ಸಿಗಲ್ಲ, ನಿಮಗೆ ಸಿಕ್ಕತಿ. ಅದೃಷ್ಟ ಮಾಡಿರ ನೀವು ಅಷ್ಟೇ. ಸರಿ, ನಾನಿನ್ನು ಬರ್ತೀನಿ. ರಮ್ಯಾ, ಥ್ಯಾಂಕ್ಸ್ ರಮ್ಯಾ, ನಿನ್ನಿಂದ ಭಾಳ ಉಪಕಾರ ಆಯ್ತು. ಎಲ್ಲಿ ನಾನು ನನ್ನ ಪ್ರೀತಿಸಿರೋ ಹುಡುಗನ್ನ ದೂರ ಮಾಡ್ಕೊಂತಾರೆ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಈ ದೇವಸ್ಥಾನದ ಮುಂದೆ ನಿಂತ್ಕೊಂಡಿರಾಗತ್ತೀನಿ. ಅವರೇನಾದರೂ ಈ ಮದುವೆ ಆಗಿದ್ದರೆ ನಾನಂತೂ ಜೀವಂತ ಇರ್ತಿದ್ದಿಲ್ಲ. ಅದು ಅಲ್ಲದೆ ನನಗೆ ಅಪ್ಪ ಅಮ್ಮನೂ ಯಾರಿಲ್ಲ. ಅಂಥ ಜೀವನ ಒಬ್ಬಳ ಅನಾಥೆಯಾಗಿ ಬಾಳೋದಕ್ಕಿಂತ ಸಾಯೋದ ಮೇಲಂದು
ನಾನು ಸತ್ತೋಗ್ಬಿಡ್ತಿದ್ದೆ. ಆದರೆ ನೀನು ಈಗ ಮದುವೆನ ಹೆಂಗೋ ಮಾಡಿ ಇದು ಮಾಡಿದ್ದು ನಾನು ಅರ್ಥ ಮಾಡ್ಕೊಂಡು ಇದು ಮಾಡಿ ನನಗೊಂಥರ ಮರುಜನ್ಮ ಸಿಗಂಗೆ ಮಾಡಿ ನನ್ನ ಪ್ರೀತಿ ನನಗೆ ಉಳಿಸ್ಕೊಟ್ಟು ನನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಇರಲಿ ಬಿಡು, ಅದ್ರಾಗ ಏನೈತಿ. ಸರಿ, ಅವ್ರ ಅಮ್ಮನ ನಿನ್ನ ಸೊಸೆ ಅಂತಂದೇಳಿ ಒಪ್ಕೊಂತಾರಂತೆ. ಖುಷಿಯಾಗಿರಿ ಇಬ್ಬರು. ನಿಮಗೆ ಬೇಜಾರಾಗೈತೆ ಅಂತಂದು ಗೊತ್ತು, ಆದ್ರೆ ನೀವು ಯಾರನ್ನಾದ್ರೂ ಪ್ರೀತಿಸಾಕತ್ತೀರ ಇಲ್ಲ ನನಗಂತೂ ಗೊತ್ತಿಲ್ಲ. ಆದ್ರೆ ನೀವು ನಮ್ಮ ಬೇರೆಯವ್ರ ಪ್ರೀತಿಗೋಸ್ಕರ ಇಷ್ಟು ಇದು ಮಾಡಿ ಅವ್ರ ಪ್ರೀತಿ ಉಳಿಸ್ಕೊಟ್ಟಿರ ಅಂದಮೇಲೆ ನಿಮಗೂ ನಿಮ್ಮ ಪ್ರೀತಿ ಯಾರನ್ನಾದ್ರೂ ಪ್ರೀತಿ ಮಾಡಿದ್ರೆ ನಿಮಗೂ ನಿಮ್ಮ ಪ್ರೀತಿ ಸಿಗ್ತೈತಿ. ಅಲ್ಲ, ನನ್ನ ಪ್ರೀತಿನ ಯಾವಾಗ ಕಳ್ಕೊಂಬಿಟ್ಟೆ. ಪ್ಲೀಸ್ ನೀವೀಗ ಬೇಜಾರು ಮಾಡ್ಕೊಂಡು ಇರಬೇಡ್ರಿ. ನಾನು ಹೇಳ್ತೇನಲ್ಲ, ನಿಮಗೆ ಚೆನ್ನಾಗಿರೋ ಹುಡುಗನ ಸಿಗ್ತಾನೆ. ನಿಮ್ಮನ್ನು ಅರ್ಥ ಮಾಡಿಕೊಂಡು ಪ್ರೀತಿ ಮಾಡೋ ಹುಡುಗನೇ ಸಿಗ್ತಾನೆ. ಯೋಚನೆ ಮಾಡಬೇಡಿ, ನಕ್ಕಂತ ಇರಿ ಪ್ಲೀಸ್. ಇಲ್ಲಾಂದರೆ ನಮಗೆ ನೋಡಿ ನಮ್ಮಿಂದ ಹಿಂಗೆ ಆತಲ್ಲ ಅಂತಂದೆಲ್ಲ ತಪ್ಪಾಗೈತಿ. ಆದರೂ ಆದಷ್ಟು ಸ್ವಲ್ಪ ಅದನ್ನೆಲ್ಲ ಮರೆತು ನಿಮ್ಮ ಮುಂದಿಂದು ಹೆಂಗೆ ಏನು ಅಂತಂದು ಅದ್ರ ಬಗ್ಗೆ ಗಮನ ಕೊಡಿ. ಸರಿ, ಆಯಿತು. ಸರಿ, ನಮ್ಮ ಮದುವೆಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಬರ್ತೀವಿ, ನೀವು ತಪ್ಪದೇ ಬರಬೇಕು. ಸರಿ, ನೋಡ್ತೇನೆ ತಗೋ, ಆದರೆ ಬರ್ತೇನೆ ಅಂತೆ. ನೋಡ್ತೇನೆ ಗಿಡ್ತೇನೆಲ್ಲ ನಡೆಯಂಗಿಲ್ಲ. ಈ ನಮ್ಮ ಮೇನಾಗಿ ನಮ್ಮ ಮದುವೆ ನಡೆಯಕತ್ತೈತೆ ಅಂದ್ರೆ ಅದಕ್ಕೆ ಕಾರಣನೇ ನೀವಿಲ್ಲಾರ್ದೆ ಹೆಂಗೆ, ನೀವು ಬರಲೇಬೇಕು ಅಷ್ಟೇ. ಸರಿ, ಬರ್ತೇನೆ. ಓಕೆನಾ? ಸರಿ, ಭಾಳ ಹೊತ್ತಾಯ್ತು, ನಾನೇನು ಬರ್ತೇನೆ. ಸರಿ. ಪಾಪ ಒಳ್ಳೆ ಹುಡುಗಿ. ನಾನು ಹೋಗಿ ಹಿಂಗಂದೆಲ್ಲ ಹೇಳೋತ್ತಿಗೆ ಅವ್ರಮ್ಮನ ಹತ್ರ ಮಾತಾಡಿ ಹೆಂಗೋ ಇದು ಮಾಡಿದ್ರಿ, ಇಲ್ಲಾಂದ್ರೆ ಭಾಳ ಭಾಳ ಎಡ್ವಟ್ ಆಗಿಬಿಡ್ತಿತ್ತು. ಆದರೂ ಭಾಳ ಧೈರ್ಯ ಬಿಡ ನಿನಗೆ. ನಾನು ಮದುವೆ ಆಗೋ ಹುಡುಗಿ ಮನೆಗೆ ಹೋಗಿ ಹಿಂಗೆ ಪ್ರೀತಿ ಮಾಡ್ತಾನೆ ಅಂತಂದು ಹೇಳಿಯಲ್ಲ. ಏನು ಮಾಡ್ಬೇಕಪ್ಪ, ನೀನಂತೂ ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋಕತ್ತಿಲ್ಲ, ನಾನು ಪ್ರೀತಿ ಮಾಡೋಕತ್ತೇನಲ್ಲ. ಅದಕ್ಕೆ ಮತ್ತೆ ನನ್ನ ಪ್ರೀತಿ ಉಳಿಸ್ಕೊಳಕ್ಕೆ ನಾನು ಹೋಗಲೇಬೇಕಾಗಿತ್ತು. ಅದಕ್ಕಾಗಿ ಈಗ ನಮ್ಮಮ್ಮನ ಹತ್ರ ಮಾತಾಡಿ ಒಪ್ಸಿಲ್ಲೇನು? ನೀನು ನಮ್ಮ ಮನೆ ಸೊಸೆಯಾಗಿ ಬರ್ಬೇಕಂತಂದು ಒಪ್ಕೊಂಡಿಲ್ಲ ನಮ್ಮ ಮಮ್ಮಿ? ಒಪ್ಸಿಯಪ್ಪ, ಒಪ್ಸಿ. ಯಾವಾಗ ನಾನೇನಾದರೂ ಸುಮ್ಮನೆ ಇದ್ಬಿಟ್ಟಿದ್ರೆ ಏನಿಲ್ಲ, ನೀನು ಮದುವೆ ಆಗಿ ಅವ್ರನ್ನ ನಿಮ್ಮ ಮನೆ ಸೊಸೆಯಾಗಿ ಮಾಡ್ಕೊತಿದ್ರೆ ಅಷ್ಟೇ. ಹೋಗ್ಲಿ ಬಿಡು, ಹೆಂಗಾಗಲಿ ಮತ್ತೆ ನಮ್ಮ ಪ್ರೀತಿ ಉಳಿತಲ್ಲ, ಅಷ್ಟೇ ಸಾಕು. ನಮ್ಮಮ್ಮ ಏನಾದರೂ ಸಿಟ್ಟು ಮಾಡಿ ಕೋಪದಿಂದ ನೀನು ಹುಡುಗಿನ ಮದುವೆ ಆಗಬಾರ್ದು ಅಂದಿದ್ರೆ ನಾನು ಅವ್ರಿಗೆ ತಿರುಗಿ ಬಿದ್ದಾದ್ರೂ ನಿನ್ನ ಮದುವೆ ಹಾಕಿದ್ದೆ. ಆದ್ರೆ ನಮ್ಮಪ್ಪ ತೀರ್ಕೊಂಡು ಅವನ್ನೆಲ್ಲದಾರ ಅನ್ನೋ ಒಂದೇ ಒಂದು ಕಾರಣಕ್ಕಷ್ಟೇ ನಾನು ಅವ್ರಿಗೇನು ಎದುರು ಮಾತಾಡಿದ್ದಿಲ್ಲ. ಹೋಗಲಿ ಬಿಡು, ನಾನು ಸುಮ್ಮನೆ ತಮಾಷೆ ಮಾಡಿದಷ್ಟೇ. ನಿನ್ನ ಪರಿಸ್ಥಿತಿ ಏನಂತ ನನಗೆ ಗೊತ್ತಾಗಲ್ವಾ? ಇಷ್ಟು ವರ್ಷ ನಿನ್ನ ಪ್ರೀತಿ ಮಾಡೀನಿ, ಅದಕ್ಕೆ ನಾನೇ ಧೈರ್ಯ ಮಾಡಿ ಹೋಗಿ ಮಾತಾಡಿದ್ದು. ಸರಿ, ಬಾ ಹೋಗೋಣ.